ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ದೀಪಾವಳಿಯ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ದೀಪಾವಳಿ ಅಂದ್ರೇ ರಂಗೋಲಿ, ಆ ಒಂದು ದೀಪಗಳನ್ನು ಹಚ್ಚೋದು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವೈಬ್ಸು ಇದು ಒಂಥರ ನಾವು ಬೆಳಕಿನ ಹಬ್ಬ ಅಂತಲೇ ಕರಿತೀವಿ. ಅದು ತುಂಬಾ ಟ್ರೂ ಅಂತ ಹೇಳ್ಬೋದು. ಮನೆ ತುಂಬ ದೀಪ ಹಚ್ಚಿ ಸಂಭ್ರಮಿಸೋದಿದೆಯಲ್ಲ, ಅದೊಂಥರ ಬೇರೆಯೇ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಲೈಫಲ್ಲಿ ಕತ್ತಲೆ ಹೋಗಿಬಿಟ್ಟು ಬೆಳಕು ಬರಲಿ. ಈ ವರ್ಷ ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಬೇಡ್ಕೊತೀನಿ. ನಮ್ಮನೇಲೂ ಕೂಡ ಅಂದರೆ ತವ್ರ ಮನೆಯಲ್ಲಿ ಕೂಡ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಬಂದ್ವಿ. ಆ ಒಂದು ವೈಬು, ಆ ಒಂದು ಸಂಭ್ರಮನೇ ಬೇರೆ ಅಂತ ಹೇಳ್ಬೋದು ತವ್ರ ಮನೆಯಲ್ಲೇ. ಸೊ ಇದು ಬಂದು ದೀಪಾವಳಿಯ ಮಾರ್ನಿಂಗ್ ಆರತಿ ಏನು ಬೆಳಗ್ತಿಲ್ಲ. ಸೊ ನಮ್ಮ ಸೈಡ್ ಬಂದರೆ ಆರತಿನ ಬೆಳಗುವಂಥ ಒಂದು ಸಂಪ್ರದಾಯ ಇದೆ. ಸೊ ದೀಪಾವಳಿ ದಿನ ಈ ಥರ ಮಾರ್ನಿಂಗ್ ಎದ್ಬಿಟ್ಟು ರಂಗೋಲಿ ಹಾಕಿದ್ದು, ಅದು ಚಿಕ್ಕವರಿದ್ದಾಗಿಂದ ಕೂಡ ನಾವು ಈ ಥರ ರಂಗೋಲಿನ ಹಾಕ್ತಾನೆ ಬರ್ತೀವಿ. ಅದು ಒಂಥರ ಪ್ರತಿ ವರ್ಷವೂ ಏನು ಹಾಕೋದು, ಹೊಸದು ಹಾಕೋದು ರಂಗೋಲಿ ಅಂತ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ವೈಬು ನೋಡ್ಬೋದು, ಮನೆಯನ್ನು ಫುಲ್ಲಾಗಿ ಡೆಕೋರೇಟ್ ಮಾಡಿದ್ದೀವಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ನೈಟೆಲ್ಲ ಲೈಟಿಂಗ್ಸ್ನ ಆನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಒಂದು ಏರಿಯಾದಲ್ಲೂ ಕೂಡ ನೋಡ್ಬೋದು, ಎಲ್ಲರೂ ಅವ್ರ ಮನೆ ಮುಂದೆ ತುಂಬ ಚೆನ್ನಾಗಿ ಕಲರ್ ಆಗಿ ರಂಗೋಲಿ ಹಾಕಿದ್ದಾರೆ. ಸೊ ನಿಮ್ಮ ಲೈಫು ಕೂಡ ಇದೇ ರೀತಿ ಕಲರ್ಫುಲ್ ಆಗಿರಲಿ ಅಂತ ನಾನು ಆಶಿಸ್ತೀನಿ. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಮಾರ್ನಿಂಗ್ ಎದ್ದು ಪಲಾವ್ಗೆ ಪ್ರತಿಯೊಂದನ್ನು ನಾನು ಲೈಕ್ ಹೆಚ್ಚಿಟ್ಟಿದೆ ಅಂತ ಹೇಳ್ಬೋದು. ಈ ಥರ ಎಲ್ಲ ಪಲಾವ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ತುಂಬ ತಿಂಡಿಗಳನ್ನೆಲ್ಲ ಮಾಡಿದ್ವಿ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಜಾಮೂನ್ ಮಾಡಿದ್ವಿ, ಲೈಕ್ ಪಾಯಸ ಇರ್ಬೋದು, ಬೇಸನ್ ಲಾಡೂಸ್ ಇರ್ಬೋದು, ಚೂಡ ಅದೆಲ್ಲನೂ ಮಾಡಿದ್ವಿ. ಅದನ್ನು ತೊಗೊಳ್ಳೋದು ಮಿಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂದರೆ ಮಕ್ಕಳನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಸಂಭ್ರಮ ಅಂತ ಹೇಳ್ಬೋದು. ಸೊ ನನ್ನ ಮಗಳಿಗೆ ನಾನು ಸಾರಿನ ತೊಗೊಂಡಿದ್ದೆ ಈ ವರ್ಷ. ಸೊ ಆಲ್ರೆಡಿ ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ಡಾಗಿ ವೀಡಿಯೋನ ಮಾಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ನೀವು ಹೋಗಿಬಿಟ್ಟು ಚೆಕ್ಔಟ್ ಮಾಡ್ಬೋದು. ಸೊ ಇದು ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲರೂ ರೆಡಿ ಆಗಿಬಿಟ್ಟು ಹೊಸ ಬಟ್ಟೆನ ಏನು ತೊಗೊಂಡಿದ್ವಿ ಅದೊಂಥರ ಎಕ್ಸೈಟ್ಮೆಂಟ್ ಇರ್ತದೆ. ಹೊಸದು ತೊಗೊಂಡಿದ್ದ ಇವಾಗ ಹಾಕ್ಕೊತೀವಿ ಅಂತಂದು, ಹೊಸ ಸಾರಿ ಆಗಿರಲಿ, ಹೊಸ ಬಟ್ಟೆನಾಗಿರಲಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಥರ ಅಂದರೆ ನಮ್ಮ ಮನೆಯಲ್ಲಿ ಇಂಥ ಪದ್ಧತಿ ಅಂದರೆ ನಮ್ಮ ಸೈಡು ಗಂಡು ಮಕ್ಳು ಯಾರು ಇರ್ತಾರಲ್ವ, ಸೊ ಅವ್ರಿಗೆ ಹೆಣ್ಮಕ್ಳು ಬಂದುಬಿಟ್ಟು ಆರತಿ ಮಾಡುವಂಥ ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ಈವನ್ ರಕ್ಷಾಬಂಧನಲ್ಲೂ ಕೂಡ ನಾವು ಆರತಿ ಮಾಡಿಬಿಟ್ಟು ರಾಖಿನೆಲ್ಲ ಕಟ್ತೀವಿ. ಸೊ ಇವನು ದೀಪಾವಳಿಯಲ್ಲೂ ಕೂಡ ನಾವು ಆರತಿ ಮಾಡೋ ಒಂದು ಸಂಪ್ರದಾಯ ನಮ್ಮಲ್ಲಿದೆ ಅಂತ ಹೇಳ್ಬೋದು. ಈ ಥರ ಎಲ್ಲರೂ ಮನೆ ಗಂಡ್ಮಕ್ಳನ್ನ ಕೂಡಿಸ್ಬಿಟ್ಟು ನಾವು ಆರತಿ ಮಾಡೋದಂತ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ನನ್ನ ಮಗಳು ಆ 3 ಜನ ಏನಂತೀವಿ ತಮ್ಮ, 2 ಅಣ್ಣಗಳಿಗೆ ಒಬ್ಬಳೇ ಅಂತ ಹೇಳ್ಬೋದು, ಹೆಣ್ಮಗಳು. ಸೊ ಒಂಥರ ವೈಬ್ ಚೆನ್ನಾಗಿರುತ್ತೆ. ಅವಳೊಬ್ಬಳು ಬಂದುಬಿಟ್ಟು ಅವಳ ಹತ್ರ ಆರತಿ ಮಾಡಿಸ್ಕೊಳ್ಳೋಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಸೊ ನೋಡ್ಬೋದು, ನಾನು ಕೂಡ ಸೊ ಈ ಥರ ಎಲ್ಲ ಹೇಳ್ಕೊಡ್ಬೇಕು ಮಕ್ಕಳಿಗೆ ಸಂಪ್ರದಾಯಗಳನ್ನೆಲ್ಲ. ಸೊ ಅದಕ್ಕೋಸ್ಕರ ನಾನು ಕೂತ್ಕೊಂಡ್ಬಿಟ್ಟು ಸೊ ನೋಡ್ತಾಳೆ ಅವಳಿಗೂ. ಸೊ ಕಂಪ್ಲೀಟ್ಲಿ ಅರ್ಥ ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪ ಪ್ರತಿ ವರ್ಷ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅವಳನ್ನ ಕೂರಿಸ್ಕೊಂಡ್ಬಿಟ್ಟು ಆರತಿನೆಲ್ಲ ಬೆಳಗ್ತಾ ಇದ್ದೆ. ಅದಾದಮೇಲೆ ನಾವು ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲೂ ಕೂಡ ಎಲ್ಲ ದೇವ್ರ ಹತ್ರ ಪೂಜೆನೆಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ನೋಡ್ಬೋದು ಮನೆಯಲ್ಲಿ ಸುಮ್ಮನೆ ಊಟ ಮಾಡುವ ಅಂದರೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಅದನ್ನು ತಿನ್ನುವಾಗ ಈ ಥರ ಸಾಂಗ್ಸ್ ಹಾಕ್ಬಿಟ್ಟಿದ್ವಿ. ಸಾಂಗ್ಸನ್ನು ನಾನು ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ಸ್ ಹಾಕಿಲ್ಲ. ಸೊ ನನ್ನ ಮಗಳಿಗೆ ಎಸ್ಪೆಷಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ನೋಡಿ, ಜಸ್ಟ್ ಒಂದು ಸಾಂಗ್ ಹತ್ತಿದ್ದಕ್ಕೆ ಅವಳಿಗೆ ಎಷ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಸೊ ತುಂಬ ಇಷ್ಟ ಅವಳಿಗೆ. ಸೊ ಈ ಥರ 4 ಜನ ಸೇರಿದಾಗ ಅಷ್ಟೇ ತಲೆನೋವು ಬರುತ್ತೆ ಅಂತ ಹೇಳ್ಬೋದು. ಅವ್ರನ್ನ ಮೇಂಟೈನ್ ಮಾಡೋದು ಸುಲಭನೇ ಅಲ್ಲ. ನೋಡೋಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೋ, ಸೊ ಅದರ ಒಂದು ಹಿಂದಿಂದು ಬಿಹೈಂಡ್ ದ ಸೀನ್ಸ್ ಇರ್ತಾವಲ್ಲ, ತುಂಬ ಹೆಕ್ಟಿಕ್ ಇರ್ತಾವಂತ ಹೇಳ್ಬೋದು. ಒಂದು ಕಡೆ ಕೂತ್ಕೊಳ್ಳಲ್ಲ ಅವರು, ಆ ಕಡೆ ಈ ಕಡೆ ಓಡಾಡೋದು, ಬಿದ್ದಾಡೋದು, ಹೇಳೋದು ತುಂಬ ಬಿಹೈಂಡೆಲ್ಲ ಇರ್ತಾವಂತ ಹೇಳ್ಬೋದು. ವಿಡಿಯೋದಲ್ಲಿ ನೋಡೋಕ್ಕೆ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ, ಬಟ್ ತುಂಬ ತರಲೆಗಳಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ನಾವು ಎಲ್ಲ ರೆಸ್ಟ್ ಮಾಡಿಬಿಟ್ಟು ಇನ್ನು ಬಂದರೆ ಈವ್ನಿಂಗ್ ಟೈಮಲ್ಲಿ ನಾವು ನಮ್ಮ ಸೈಡು ಸೊ ಲಕ್ಷ್ಮೀ ಪೂಜೆ ಮಾಡುವಂಥ ಒಂದು ಸಂಭ್ರಮ ಅಂತ ಹೇಳ್ಬೋದು. ಯಾರೆಲ್ಲ ಲಕ್ಷ್ಮೀ ಪೂಜೆನ ಇವಾಗ ಮಾಡಿರಲ್ಲ, ಸೊ ಅವ್ರು ಮಾಡ್ಬೋದು. ಅಥವಾ ನಾವು
ಸೊ ದೀಪಾವಳಿಯಲ್ಲೂ ಕೂಡ ಲಕ್ಷ್ಮಿನ ಕೂಡ್ಸೋಂಥ ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ಸೊ ಈವ್ನಿಂಗು ನಾವೆಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ವಿ. ನೋಡ್ಬೋದು ಮನೆಯೆಲ್ಲ ಫುಲ್ಲು ಮತ್ತೆ ರಂಗೋಲಿಯಿಂದ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು, ಹೆಣ್ಮಕ್ಳಿದ್ರೇ ಒಂಥರ ಹಬ್ಬ ಚಂದ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನಾವು ಮಾಡೋದು ತುಂಬ ಖುಷಿ ಅನಿಸುತ್ತೆ ಅಂತ ಹೇಳ್ಬೋದು. ಎಲ್ಲ ಕಡೆ ದೀಪ ಹಚ್ಚೋದು, ರಂಗೋಲಿನ ಹಾಕೋದು. ಸೊ ಮಾರ್ನಿಂಗೇ ರಂಗೋಲಿ ಅಷ್ಟು ದೊಡ್ಡದು ಚೆನ್ನಾಗಿ ಬಿಟ್ಟಿರೋದ್ರಿಂದ ಅದನ್ನು ತೆಗಿಯೋಕ್ಕೆ ಮನಸ್ಸೇ ಆಗಿರಲಿಲ್ಲ. ಸೊ ಅದೇ ರಂಗೋಲಿಗೆ ಸ್ವಲ್ಪ ಕಲರ್ಸ್ನೆಲ್ಲ ಹಾಕಿಬಿಟ್ಟು ಮತ್ತು ಬಾರ್ಡರ್ ಲೈನ್ಸ್ ಎಲ್ಲ ಮಾಡಿಬಿಟ್ಟು ಮಾಡಿದಂತ ಹೇಳ್ಬೋದು. ಇನ್ನು ಕ್ರ್ಯಾಕರ್ಸ್ ಬಂದರೆ ಜಾಸ್ತಿ ನಾವು ನಮ್ಮ ಮನೆಯಲ್ಲಿ ಅದನ್ನು ಬರ್ಸ್ಟ್ ಮಾಡಲ್ಲ. ನೋಡ್ಬೋದು ಮಕ್ಕಳಿಗೆ ಅಂತ ಎಸ್ಪೆಷಲಿ ನಮ್ಮ ಕೃಷಿಗಂತ ಹೇಳಿಬಿಟ್ಟು ತಂದಿರೋದಂತ ಹೇಳ್ಬೋದು. ಅವನಿಗೆ ತುಂಬಾ ಇಷ್ಟ, ಗಂಡು ಮಕ್ಳು ಅಂದರೆ ತುಂಬ ಇಷ್ಟಪಡ್ತಾರಲ್ವ. ಸೊ ಅದಕ್ಕೂ ಸ್ವಲ್ಪ ತೊಗೊಂಡು ಬಂದಿರೋದಷ್ಟೇ. ಅದಾದಮೇಲೆ ನೋಡ್ಬೋದು ಕಂಪ್ಲೀಟು ಲಕ್ಷ್ಮಿಗೆಲ್ಲ ರೆಡಿ ಮಾಡಿದ್ವಿ. ಸೊ ರೆಡಿ ಮಾಡಿಬಿಟ್ಟು ಇನ್ನೇನು ನಾನು ಈ ಒಂದು ಸಾರಿನ ಹಾಗೆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ರೆಡಿ ಆದೆ. ಸೊ ಅದನ್ನು ಎಲ್ಲಿ ತೊಗೊಂಡಿರೋದು ಅನ್ನೋದನ್ನು ವೀಡಿಯೋಸ್ನಲ್ಲಿ ಹೇಳಿದ್ದೀನಿ, ನೋಡಿಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಸೊ ಇನ್ನೇನು ಪೂಜೆ ಟೈಮ್ ಅಂತ ಹೇಳ್ಬೋದು. ಸೊ ಪೂಜೆ ಟೈಮಿಂಗ್ಸ್ ಬಂದರು 7 ಮೇಲೇ ಇತ್ತು. ಸೊ ಟೈಮಿಂಗ್ಸ್ ಐ ಥಿಂಕ್ 7 or 8 ಐ ಥಿಂಕ್ ಅದ್ರ ಮೇಲೇ ಟೈಮಿಂಗ್ಸ್ ಏನೋ ಇತ್ತು. ಆವಾಗ ನಾವು ಪೂಜೆ ಮಾಡಿದ್ದು ಅಂತ ಹೇಳ್ಬೋದು. ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಸೊ ನೋಡ್ಬೋದು ನಮ್ಮ ಡ್ಯಾಡಿ ಫೈನಲಿ ಪೂಜೆ ಮಾಡ್ತಾ ಇದ್ದಾರೆ, ಲಕ್ಷ್ಮಿ ಪೂಜೆ. ಸೊ ತುಂಬ ಚೆನ್ನಾಗಿರುತ್ತೆ ದೀಪಾವಳಿಯಲ್ಲಿ ಈ ಥರ ಡಿವೈನ್ ವೈಬ್ ಬರುತ್ತಂತ ಹೇಳ್ಬೋದು. ಈ ಥರ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಂತ ಅನಿಸುತ್ತೆ. ಅದಾದಮೇಲೆ ನಾವು ನಮ್ಮದು ಮನೆಯಲ್ಲಿರೋದಂಥ ಬೈಕ್ಸ್ ಇರಲಿ, ಕಾರು, ಅದನ್ನೆಲ್ಲನೂ ಕೂಡ ನಾವು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಪೂಜೆ ಮಾಡ್ತೀವಿ. ಸೊ ನೋಡ್ಬೋದು ನಾನು ಕೂಡ ಲಕ್ಷ್ಮಿಗೆ ಆರತಿ ಮಾಡಿಬಿಟ್ಟು ಆ ಒಂದು ವೈಬ್ನ ಫೀಲ್ ಮಾಡ್ತಾಯಿದ್ದೀನಿ. ದೀಪಾವಳಿ ಅಂದ್ರೇ ಹಾಗೆ ಒಂಥರ ಎಲ್ಲ ಕಡೆ ಸಂಭ್ರಮ ಸಡಗರ, ಪಟಾಕಿ, ಸ್ಪೆಷಲಿ ಪಟಾಕಿಗಳು ಅದೆಲ್ಲನೂ ನೆನಪಾಗುತ್ತೆ. ದೀಪಾವಳಿ ಕತ್ತಲೆನ್ನೆಲ್ಲ ಓಡಿಸಿ ಬೆಳಕಿನೆಡೆಗೆ ನಡೆಯುವಂಥ ಒಂದು ದೊಡ್ಡ ಹಬ್ಬ ದೀಪಾವಳಿ ಅಂತ ಹೇಳ್ಬೋದು. ಸೊ ನಮ್ಮ ಲೈಫಲ್ಲಿ ಅದಾದಮೇಲೆ ಸ್ವಲ್ಪ ಕ್ರ್ಯಾಕರ್ಸ್ನೆಲ್ಲ ಬರ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಎಲ್ಲ ಗಾಡಿಗಳ ಪೂಜೆ, ಕಾರ್ ಎಸ್ಪೆಷಲಿ ಅದೆಲ್ಲ ಪೂಜೆ ಮಾಡಿಕೊಂಡು ನೋಡ್ಬೋದು ಲೈಟ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಲೈಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಕಾರ್ನೆಲ್ಲ ಪೂಜೆ ಮಾಡ್ತಾ ಇರ್ತೀವಿ. ಸೊ ವರ್ಷಕ್ಕೊಮ್ಮೆ ಆದರೂ ನಾವು ನಮ್ಮ ವಾಹನಗಳನ್ನು ಪೂಜೆ ಮಾಡಲೇಬೇಕು. ಬಿಕಾಸ್ ನಮ್ಮ ಮಾಡುವಾಗೆಲ್ಲ ಒಂದು ಪೂಜೆ ಮಾಡಿ ಚೆನ್ನಾಗಿ ಇಟ್ಕೊಂಡು ಅವ್ರ ಡಿವೈನ್ ಫೀಲ್ ಇರಲೇಬೇಕಂತ ಹೇಳ್ತೀನಿ. ಬಿಕಾಸ್ ಲೈಫ್ ಸೇವಿಂಗ್ ಡಿವೈಸ್ ಅಂತ ಅಂತೀವಿ ನಾವು. ಸೊ ನಮ್ಮ ಲೈಫ್ಗೆ ತುಂಬ ಒಂದು ಬೇಕಾಗಿರುವಂತಹ ಒಂದು ಥಿಂಗ್ಸ್ಗಳವೆಲ್ಲ ಅವನ್ನೆಲ್ಲನೂ ಪೂಜೆ ಮಾಡಲೇಬೇಕು ನಾವು. ಅದಾದಮೇಲೆ ನೋಡ್ಬೋದು ನೀವು ಕ್ರ್ಯಾಕರ್ಸ್ನೆಲ್ಲ ಬರ್ಸ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಪಾರ್ಟು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ನನಗೆ ಇಷ್ಟ ಆಗಲ್ಲ ಕ್ರ್ಯಾಕರ್ಸ್ನೆಲ್ಲ ಹೋಗ್ಬಿಟ್ಟು ಹಚ್ಚಿ ಮಾಡೋದು, ಸ್ವಲ್ಪ ಭಯ ಅನಿಸುತ್ತೆ. ಯೂಶ್ವಲಿ ನಾವೆಲ್ಲ ಸುರ್ಸುರು ಬತ್ತಿನೇ ಹಚ್ತೀವಿ. ಈ ಥರ ಸುರ್ಸುರು ಬತ್ತಿ ಏನು ಅನಿಸಲ್ಲ. ಸೊ ಇದನ್ನೇ ಹಚ್ತೀವಿ ನಾವು. ಸೊ ನೋಡ್ಬೋದು ಈ ಥರ ಫೋಟೋ ಶೂಟ್, ಎಸ್ಪೆಷಲಿ ದೀಪಾವಳಿ ಬಂದರೆ ಫೋಟೋ ಶೂಟು, ಆರತಿನ ಹಿಡ್ಕೊಳ್ಳೋದು, ಆ ಒಂದು ಇದೆಯಲ್ಲ ಅದು ಒಂಥರ ಡಿಫ್ರೆಂಟ್ ವೈಬನ್ನೇ ಕೊಡುತ್ತಂತ ಹೇಳ್ಬೋದು. ಸೊ ನೋಡ್ಬೋದು ನಾನು ಕೂಡ ಸುರ್ಸುರು ಬತ್ತಿಯಿಂದ ಈ ಥರ ಫೋಟೋ ಶೂಟ್ಸ್ ಎಲ್ಲ ಇರುತ್ತೆ. ಎಸ್ಪೆಷಲಿ ನಮಗೇನು ಹೆಣ್ಮಕ್ಳಿಗೆ ಈ ಥರ ಎಲ್ಲ ನೀಟಾಗಿ ಚಲೋ ಫೋಟೋಸ್ ಬರಬೇಕಂತ ಅನಿಸ್ತದೆ. ಅದಾದಮೇಲೆ ನಾವು ಒಂದು ರೀಲ್ನ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ದೀಪದಿಂದ ರೀಲ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಸುರ್ಸುರು ಬತ್ತಿಯಿಂದ ರೀಲ್ ಮಾಡೋಣ ಅಂದ್ಕೊಂಡ್ವಿ, ಅದು ಫ್ಲಾಪ್ ಆಗೋಯ್ತು ರೀಲು. ಸೊ ಹೋಗ್ಲಿ ಬಿಡು, ಇನ್ನೇನು ದೀಪದಿಂದ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಎಲ್ಲರೂ ಸಾಲಾಗಿ ಈ ಥರ ದೀಪನ ಹಿಡ್ಕೊಂಡು ನಿಂತು ಸೊ ಒಬ್ಬೊಬ್ಬರಾಗಿ ಮುಂದೆ ಬರೋಣ ಅಂತ ಅಂದ್ಕೊಂಡ್ಬಿಟ್ಟು ಇದೆಲ್ಲ ಟ್ರೈ ಮಾಡಿದ್ವಿ. ಆ್ಯಂಡ್ ಈ ಒಂದು ರೀಲ್ನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು ನೀವೆಲ್ಲನೂ. ಸೊ ಜಸ್ಟ್ ಹ್ಯಾಪಿ ದೀಪಾವಳಿ ಅಂತ ಅಂದ್ಕೊಂಡು ಈ ಥರ ತೋರಿಸಿದ್ವಿ. ಸುರ್ಸುರು ಬತ್ತಿದ್ದು ನಾವೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾಡ್ತಾಯಿದ್ವಿ, ಬಟ್ ವೀಡಿಯೋನೇ ನಾವು ಆನ್ ಮಾಡಲಿಲ್ಲ. ಸೊ ಅದು ನಮಗೆ ಪ್ರಾಬ್ಲಮ್ ಆಯಿತು. ಬಿಕಾಸ್ ಅದು ಹಚ್ಕೊಂಡು ಮಾಡಿ ಆನ್ ಮಾಡೋದು ಮಾಡುವಾಗ ನಮಗೆ ಕಾನ್ಷಿಯಸ್ಸೇ ಇರಲಿಲ್ಲ. ಸೊ ವೀಡಿಯೋ ನಾವು ಆನ್ ಮಾಡಿವಂತ ಗೊತ್ತೇ ಇರಲಿಲ್ಲ. ಸೊ ಅದೇ ರೀತಿ ಮಾಡಿದೆ ಸುರ್ಸುರು ಬತ್ತಿದ್ದು, ಅದಕ್ಕೆ ಅದು ವೀಡಿಯೋನೇ ಆಗಲಿಲ್ಲ ನಮ್ಮದು. ಸೊ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ದೀಪ, ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ದೀಪನ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಆ ದೀಪ ನೋಡೋಕ್ಕೆ ಚೆಂದ, ಆ ದೀಪನ ಅಲ್ವಾ.
ಸೊ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನನ್ನ ಒಂದು ವಿಡಿಯೋಸ್ ಮೂಲಕ ನಾನು ಹೇಳ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇಲ್ವಾ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೋಪ್ ನಿಮಗೆ ಈ ನನ್ನ ಒಂದು ದೀಪಾವಳಿಯ ವ್ಲಾಗು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.